ಕ್ಷೇತ್ರ ಆಗ್ತದ, ನಿನ್ನ ಮಠ ಆಗ್ತದ, ನಿನ್ನ ಬೆನ್ನತ್ತಿ ನನ್ನ ಆಕಳ ಮಠದ ಆಕಳ ಬರ್ತದ, ಎಲ್ಲಿ ಶಕ್ತಿ ಆಗ್ತದೋ, ಎಲ್ಲಿ ಗೋವನ್ನು ವಿಸರ್ಜನೆ ಮಾಡ್ತದೋ ಅದು ನಿನ್ನ ಕ್ಷೇತ್ರ ಆಗ್ತದ ಆಶೀರ್ವಾದ ಮಾಡಿದ್ರು. ಅವಾಗ ಶಿಷ್ಯನಾದ ಇಲ್ಲ, ಗುರುವಿಗೆ ಕೇಳಂತ ಶಕ್ತಿ ಶಿಷ್ಯರು ಯಾವೋ ವಿಚಾರ ಅಂತ ಯಾವೋ ಕೇಳಬಾರ್ದು. ನಿನ್ನ ಬಗ್ಗೆ ತಾಕತ್ತು ಅಂತ ಗುರುವಿಗೆ ಕೇಳಬೇಕು. ಗುರುವಿನ ಹಂಗ ಪ್ರಶ್ನೆ ಮಾಡಲ್ಲ ಅಂದ್ರೆ ಅಪ್ಪ ನಿನ್ನ ಆಕಳ ಬರೋದೇ ಗೋವನ್ನು ಕೈಯಲ್ಲಿ ವಿಸರ್ಜನೆ ಮಾಡಿದ್ರೆ ಮಠ ಆಯಿತು, ಆದ್ರೆ ನೀನು ಜೋಡಿ ಬರೋಲ್ಲ, ನೀನು ಬರೋದು. ಅವಾಗ ಗುರುವಾದ ಮಾಡಿದ ಇವತ್ತು ಗುರು ಕೊಟ್ಟಿನಪ್ಪ, ಇವತ್ತು ಗುರು ಶಿಷ್ಯರ ಅನುಭವ ಇವತ್ತು ಯಾವಾಗ ಪಾಪ ಪೂಜೆ ಗುರು ಕೊಡಿದ ದಿನ ಪಾಪ ಪೂಜೆ ಮಾಡಲ್ಲ, ನಾಳೆ ನಾವು ಬರೋಕ್ಕಾಗಲ್ಲ, ನಾವು ಮುಂದೆ ಬರ್ತೀನಿ. ಹ್ಯಾಂಗ ಬರ್ತೀನಿ, ನಾನು ಹ್ಯಾಂಗ ಹೋಗಬೇಕು? ನಾವು ಏನು ನಿಂದು ಆಕಳ ಕೊಟ್ಟಲ್ಲ, ಆ ಆಕಳ ಪಟ್ಟಿಯಲ್ಲಿ ನಾನು ಹೋರಾಗಿ ಬರ್ತೀನಿ, ಅವನೇ ಆ ಶಂಕರಲಿಂಗ. ಅವಾಗ ಅಧ್ಯಾನ ಸಾಧ್ಯ ಇಲ್ಲ, ಹೋರಿ ಅನ್ನೋದು ಸಾಮಾನ್ಯ ಅಲ್ಲ. ಶಿವನ ಮನೆಗೆ ಮಾಡಿದಂಥ ನಂದಿಯಲ್ಲಿ ಪೂರ್ವದಲ್ಲಿ ಶಿವನ ಪಾರ್ವತಿಯ ಮನೆಗೆ ಮಾಡಿದ ನಂದಿ, ಆ ನಂದಿಯ ಕುಲದಲ್ಲಿ ನಾನು ಈ ಆಕಳ ಪಟ್ಟಿಯಲ್ಲಿ ಹೋರಾಗಿ ಬರ್ತೀನಿ, ಅವನೇ ನಾನು ಶಂಕರಲಿಂಗ ಹೋದ ಶಿಷ್ಯನ ಹೋದವ. ಈ ಹೋರೇ ಹೋಗಿ ಜನ ಈ ಕಲಿಯುವ ಸುಮ್ಮನೆ ಸಾಧಕರು ಅದಕ್ಕೆ ನೀನು ತಿಳಿಬೇಕಾದ್ರೆ ಇವನೇ ಶಂಕರಲಿಂಗ ಹೋದಾಗ ಈ ಕಲಿಯುವ ಬಹಳ ಕಷ್ಟಕರ ಅದನ್ನು ಯಾಕೆ ಮಾಡೋದು? ನೀ ಯಾಕೆ ಹ್ಯಾಂಗೆ ಬರ್ತಿಲ್ಲ? ಅವಾಗ ಸಿದ್ದಪ್ಪ ಮಹಾರಾಜ ನೀನು ಎಲ್ಲ ಆಕಳನ್ನ ನೀನು ಹಾಕುವಾಗ ಎಲ್ಲ ಒರೆಯನ್ನು ನೀವು ಒರೆ ಮಾಡಬೇಕು, ಹೆಣ್ಣು ಆಕಳಿಗೆ ಮುಗಿಸ್ಕೊಳ್ಬಾರ್ದು, ಹೆಣ್ಣು ಆಕಳಿಗೆ ಮುಗಿಸ್ಕೊಳ್ಬಾರ್ದು, ಅದು ಹಚ್ಚಬಾರ್ದು. ಹೆಣ್ಣು ಆಕಳಿಗೆ ಮುಗಿಸ್ಕೊಳ್ರಿ ಅಂದ್ರೆ ಮುಗ್ದಾನೆ ಹಾಕಕ್ಕಾಗಲ್ಲ, ಅದು ಹಚ್ಚಿದೆ ಅಂದ್ರೆ ಬೆಳೆ ಹೋಗ್ಬೇಕಾಗ್ತದೆ. ಇವೆರಡೂ ಇರಬಾರ್ದು. ಇವೆರಡೂ ಇರಲಾರ್ದು ಅದೇ ಶಾಸ್ತ್ರದಲ್ಲಿ ಕೊಡ್ತೀನಿ, ಅದು ನಡೆಸಿಕೊಡೋದು ಆಯ್ತು. ಅದೇ ಆಕಳ ಹೊಟ್ಟೆಯಲ್ಲಿ ನಾನು ನಂದಿಯಾಗಿ ಕೊಡ್ತೀನಿ, ನೀ ಏನು ಮಾತು ಕೊಟ್ಟಿದ್ದೀನಿ ಆ ಮಾತಿನ ಪ್ರಕಾರ ಕೊಟ್ಟಿದ್ದ ಇದೇ ಗುರು ಕುಟುಂಬದಲ್ಲಿ ಮಾತು ಕೊಟ್ಟ ಗುರು ಶಿಷ್ಯರಿಗೆ. ಆ ಶಿಷ್ಯ ಹಂಗೆ ಸಂಚಾರ ಮಾಡ್ತಾ ಆಕಳ ಮುಂದಾಯಿತು, ಮುಂದೆ ಕ್ಷೇತ್ರ ಆಯಿತು, ದೊಡ್ಡ ಕ್ಷೇತ್ರ ಆಯಿತು. ಮುಗಳೂರದ ಸಂಪ್ರದಾಯ ಮಠ ಅಗ್ನಿ ಮತ್ತು ರೇಂದ್ರ ಸ್ವಾಮಿಗಳು ಮತ್ತು ಬದ್ಮಾಶಿಗಳು ಏಕಾಂತ ಆಚರಣೆ ಮಾಡಿದರು. ಲಕ್ಷಾಂಕ್ಕೆ ಬಂದ ಲಕ್ಷಾಂಕದಲ್ಲಿ ಬಂದು ಮೂತ್ರವನ್ನು ವಿಸರ್ಜನೆ ಮಾಡಿತು, ಸೆಗಣಿ ಹಾಕಿತು, ಅಲ್ಲಿ ಮಠ ಆಯಿತು. ಮುಂದೆ ಆಕಳ ಗರ್ಭಿಣಿ ಆಯಿತು, ಆ ಆಕಳ ಗರ್ಭಿಣಿಗಳಿಗೆ ಹೋರಿ ಜನನ ಆಯಿತು. ಅವಾಗ ಆ ಹೋರಿ ಬೆಳೀತಾ ಹೊರಗಡೆ ಹೋಗಿಲ್ಲ, ಮಠಗಳು ಅದು ಮುಚ್ಚಲಿಲ್ಲ. ಕಬ್ಬಲ್ಲ ಸುರಿಯಿಂದ ಶಂಕರಲಿಂಗ ಕೂಡಿ ಅಂತ ಅದಕ್ಕೆ ಚಂದಗೆ ಕಂತಕ ಮಾಡಿ ಹತ್ತಿಲ್ಲ, ತಂದು ಕಬ್ಬಿನ ಗಂಟಿ ರಸ ಮಾಡಿ ಕುಡಿಸಿದ. ಎಷ್ಟೋ ವರ್ಷ ಬದುಕಿತ್ತು. ಯಾವಾಗ ಆ ಸಿದ್ದಪ್ಪ ಮಹಾರಾಜ ಕಕ್ಕಳ ಮೇಲೆ ಹೋಗಿ ಯಾವಾಗ ತೇರಿನ ಆಶೀರ್ವಾದ ಮಾಡಿದ್ನೋ ಅವತ್ತು ಲಿಂಗೈಕ್ಯ ಆಗಿರುವಂಥ ಇತಿಹಾಸದ ಅಂದ್ರೆ ಗುರುವಿನ ಯಾವ ಸಾಮಾನ್ಯ ಅಲ್ಲ. ಗುರು ಯಾವಾಗ ಏನು ಹಾಕನೋ, ಗುರು ಯಾವಾಗ ಏನು ಕೊಡೋದು ಗೊತ್ತಾಗಲ್ಲ. ಶಿಫಾರ ಮಾಡಲ್ಲ ಶಿಷ್ಯನು, ಗುರು ಯಾವಾಗ ತೋರಿಸಲ್ಲ. ಒಂದು ವೇಳೆ ಇಷ್ಟಪಟ್ಟರು
ಪೂರ್ಣಿಮೆ ನಿಮಿತ್ತ ಚಬನೂರು ಹಿರೇಮಠದಲ್ಲಿ ಇಷ್ಟಲಿಂಗ ಮಹಾಪೂಜೆ ಹಾಗೂ ಗುರುವಿನ ಪಾದಪೂಜೆ, ಶ್ರೀರಾಮಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ. ನಮಸ್ಕಾರ, ನಾನು ಮಧುವಿಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಗುರು ಪೂರ್ಣಿಮೆ ನಿಮಿತ್ತ ಚಬನೂರು ಹಿರೇಮಠದ ಸಿದ್ಧಿ ಪುರುಷ ಶ್ರೀರಾಮಲಿಂಗೇಶ್ವರ ಮಠದಲ್ಲಿ ಭಕ್ತಿ ಭಾವದಿಂದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಇಷ್ಟಲಿಂಗ ಮಹಾಪೂಜೆ ಹಾಗೂ ಗುರುವಿನ ಪಾದಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಶ್ರೀರಾಮಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ಗುರುಗಳ ಆಶೀರ್ವಾದ ಪಡೆದುಕೊಂಡರು. ಗುರು ಪೂರ್ಣಿಮೆಯ ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಠದ ಭಕ್ತರು ಹಾಗೂ ಗಣ್ಯರು ಉಪಸ್ಥಿತರಿದ್ದು ವಿಶೇಷ ಪೂಜೆ ಸಲ್ಲಿಸಿದರು. ಗುರುವಿನ ಮಾರ್ಗದರ್ಶನವೇ ಜೀವನಕ್ಕೆ ಬೆಳಕು ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮವು ಭಕ್ತಿಭಾವದ ವಾತಾವರಣದಲ್ಲಿ ನೆರವೇರಿತು. ವರದಿ ಮಹಾಂತೇಶ್ ಕಾಂಬ್ಳೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ.